प्रेक्षकांक प्रसारभूमी समाचारात स्वागत करता. आता या हप्त्याचे प्रमुख खबरांकडे नजर करूया. जिल्हा मट्टाचो कन्नड राज्योत्सव दिनाचरण नोव्हेंबर 1 मंगळूर नेहरू मैदानार व्हड संभ्रमात मांडून आलेलो. जिल्हा मट्टाचो कन्नड राज्योत्सव दिनाचरण नोव्हेंबर 1 मंगळूरच्या नेहरू मैदानार व्हड संभ्रमात मांडून आलेलो. सचिव श्रीमान बी रमनाथ रैनु बाವುಟ ಹೋಗೋನ್ ಕನ್ನಡ ರಾಜ್ಯೋತ್ಸವ ದಿವಸಕ್ಕೂ ಸಂದೇಶ दिलो. ಗೌರವವನ್ನು ಸಲ್ಲಿಸಬೇಕು. ಕನ್ನಡ ಹಾಗೂ ಕನ್ನಡ ನಾಡು ಅತ್ಯುನ್ನತವಾಗಿ ಬಣ್ಣಿಸಲ್ಪಟ್ಟಿದೆ. ಕನ್ನಡ ಭಾಷೆಯ 8 ಜನ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವುದು ನಮ್ಮ ಸಾಹಿತ್ಯ ಭಾಷಾ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದಿರುವ ಕನ್ನಡ ಭಾಷೆಯು ಇನ್ನಷ್ಟು ಉತ್ತುಂಗಕ್ಕೆ ಏರುತ್ತಿರುವುದು ನಮಗೆಲ್ಲರಿಗೂ ಅಭಿಮಾನ ಸಂಗತಿಯಾಗಿದೆ. ಕನ್ನಡ ಭಾಷೆಯ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ಸೇವೆ ಸಲ್ಲಿಸುತ್ತಿರುವ ಹಿರಿಯರನ್ನು ಇಂದು ನಾವೆಲ್ಲರೂ ನೆನಪು ಮಾಡಬೇಕಾಗಿದೆ. ಕನ್ನಡ ಭಾಷೆಯಲ್ಲ, ಇದೊಂದು ಶಕ್ತಿ. ನಮ್ಮ ನಾಡ ನುಡಿ ಹಾಗೂ ಸಂಸ್ಕೃತಿಗೆ ಭವ್ಯವಾದ 2000 ವರ್ಷಗಳ ಇತಿಹಾಸವಿದ್ದು, ಈ ನಮ್ಮ ನಾಡಿನ ಸಂಪತ್ತು, ಸಂಪ್ರದಾಯ, ಪರಂಪರೆ, ಕಲೆ ಹಾಗೂ ಸಂಸ್ಕೃತಿ ಹಾಗೂ ಭಾಷೆ ಇವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಪ್ರತಿಯೊಬ್ಬ ಕನ್ನಡಿಗರ ನಮ್ಮ ಆದ್ಯ ಕರ್ತವ್ಯ. ಮಾತೃಭಾಷೆಯನ್ನ ಗೌರವಿಸಬೇಕು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಪ್ರತಿಪಾದಿಸಿದರು ಎಂಬುದನ್ನು ನಾನು ಇಲ್ಲಿ ನೆನಪು ಮಾಡುತ್ತೇನೆ. ಆಡಳಿತ ಎಲ್ಲಾ ಕ್ಷೇತ್ರಗಳಲ್ಲಿ ಕನ್ನಡ ಬಳಕೆಗೆ ನಮ್ಮ ಸರ್ಕಾರ ಇಂದು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದು, ಇದನ್ನು 100% ಜಾರಿಗೊಳಿಸುವಲ್ಲಿ ಎಲ್ಲರೂ ಮುಂದಾಗಬೇಕಾಗಿದೆ. ಕನ್ನಡ ಭಾಷೆಯಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ. ಕನ್ನಡದಲ್ಲಿ ಇನ್ನೂ ಕೂಡ ಅಕ್ಷರ ವಿದ್ಯಾಭ್ಯಾಸ, ಪರಿವರ್ತಕಗಳು, ಮೊಬೈಲ್ನಲ್ಲಿ ಕನ್ನಡದ ಬಳಕೆ, ರೈಲ್ ಲಿಪಿಯಲ್ಲಿ ಕನ್ನಡದ ಬಳಕೆ ಮತ್ತಿತರ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಬಳಕೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಹೇಳುವುದಾದರೆ ಅನೇಕ ಕಲ್ಯಾಣ ಯೋಜನೆಗಳು ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಗೂ ಹೆಚ್ಚಿನ ಗಮನ ಹರಿಸಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಏಕೀಕೃತ ಕರ್ನಾಟಕ ರಾಜ್ಯದ ಉದಯವಾದ ಅಂದಿನಿಂದಲೂ ಇಂದಿನವರೆಗೆ ಕೇಳಿಬರುತ್ತಿದ್ದ ಪ್ರಾದೇಶಿಕ ಅಸಮತೋಲನವನ್ನು ಕೂಡಲೇ ನಿವಾರಿಸಲು ನಂಜುಂಡಪ್ಪ ವರದಿ ಮೂಲಕ ನಾವು ಸಾಕಷ್ಟು ಅದರ ಅನುಷ್ಠಾನ ಮಾಡಲು ಶ್ರಮಿಸುತ್ತೇವೆ. राष्ट्रगीत संचलन गौरवचे कार्य इस्कोलच्या भुरग्यां वैविध्य कार्य थंयसर चलून गेले. ಸೀನಿಯರ್ ಮತ್ತು ಸೀನಿಯರ್ ತಂಡ ಆಯೋಜಿಸಲ್ಪಡೆ ದೊಡ್ಡ ಕಮಾಂಡರ್ ವಿಠಲ್ ಶಿಂದೆ ಆರ್ಎಸ್ಐ ಇವರಿಂದ ಗೌರವದ ವಂದನೆ. ಸಿವಿಲ್ ಪೊಲೀಸ್ ತಂಡ ನೇತೃತ್ವದಲ್ಲಿ ದೊಡ್ಡ ಕಮಾಂಡರ್ ಎಂಸಿ ಮದರ್ ಪೊಲೀಸ್ ಉಪನಿರೀಕ್ಷಕರು ಇವರಿಂದ ಗೌರವದ ವಂದನೆ. ನಮ್ಮ ಮುಂದೆ ಹಾದು ಬರ್ತಾ ಇದ್ದ ತಂಡ ಸಂಚಾರಿ ಗೋಪಾಲಕೃಷ್ಣ ಭಟ್ ಇವರಿಂದ ಗೌರವದ ವಂದನೆ. ಇದು ಮಹಿಳಾ ಪೊಲೀಸ್ ತಂಡ. ನಾಯಕಿ ರೇವತಿ ಪೊಲೀಸ್ ಉಪನಿರೀಕ್ಷಕರು ತಂಡವನ್ನು ಮುನ್ನಡೆಸಿದ್ದಾರೆ. ರಕ್ಷಣಾ ದಳದ ಸದಸ್ಯರ ತಂಡವನ್ನು ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ತುಂಬುವ ಸ್ಕೌಟ್ ತಂಡ ನಾಯಕ ಮಾಸ್ಟರ್ ಸುಹಾನ್ ಇದೀಗ ಅತಿಥಿಗಳಿಗೆ ವಂದಿಸುತ್ತಾ ಈ ತಂಡ ಭಾರತ ಸೇವಾ ದಳದ ಬಾಲಕರದ್ದು ತಂಡದ ನಾಯಕಿ ಕುಮಾರಿ ಶೀತಲ್ ಇವರು ಜನರ ಅರಿವಿನಲ್ಲಿ ಎನಿಸಿರುವ ಜಾನಪದ ಕ್ಷೇತ್ರದಲ್ಲಿ ಇವರ ಅಪಾರ ಕೊಡುಗೆಯನ್ನು ಪರಿಗಣಿಸಿ ಈ ಒಂದು ಜಿಲ್ಲಾ ಪ್ರಶಸ್ತಿಯನ್ನು ಕಾರ್ಯಕ್ರಮ
ಈಗ ಸನ್ಮಾನ ಸ್ವೀಕರಿಸಿದ ನಾರಾಯಣ ಶಾಂತಿ ಮಾಡಿದ್ದಾರೆ. ಅವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನ ಕೊಡಮಾಡಲಾಗುತ್ತದೆ. ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿದರಾಗಿ ಜನಪ್ರಿಯರಾಗಿರುವ ಭೋಜರಾಜ ವಾಮಂಜೂರು ಅವರು ರಂಗಭೂಮಿಯ ಕ್ಷೇತ್ರಕ್ಕೆ ನೀಡಿರುವ ಸೇವೆ ಅಪಾರ. 2010 ಶ್ರೀ ಭೋಜರಾಜ ವಾಮಂಜೂರು ಅವರಿಗೆ 7 ವಿದ್ಯಾರ್ಥಿಗಳ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಕೊಡುಗೆಗಾಗಿ ಈ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವನ್ನು ಅವರಿಗೆ ನೀಡಲಾಗುತ್ತಿದೆ. ಶ್ರೀ ಗುರುವಪ್ಪ ವೆಂಟಿ ಬಾಳೆಪುಣಿ ಅವರು ತನ್ನ ಅಭಿನಯದ ಕೌಶಲವನ್ನ ವಿಸ್ತರಿಸಿಕೊಂಡು ಇದೀಗ ನಾಡಿನ ಎಲ್ಲರಿಗೂ ಚಿರಪರಿಚಿತರಾಗಿರುವ ಪ್ರತಿಭಟನೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸಕ್ರಿಯರಾಗಿರುವವರು ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ. प्रमुख मुखेली यावेळी आचरतील. कर्नाटकाच्या प्रमुख बिल्डरान 1,800 इनलँड संस्था नगराचे अंगी रस्तो बल्लालबाग रस्त्याला निर्माण केले. आकर्षक नव्या मादरीचे बिझनेस क्लास डिझायनर अपार्टमेंट इनलँड एटलॉन वर्ष समुच्चय आदलावार उक्तावतात. कर्नाटकच्या प्रमुख बिल्डरांचो 1,000 इनलँड संस्थो नगराच्या एमजी रस्तो बल्लालबाग रस्त्याला निर्माण केले. आकर्षक नवे मादरीचे बिझनेस क्लास डिझायनर अपार्टमेंट इनलँड एटलॉन वस्ती समुच्चय आयलेवार उक्तावण झाले. श्रीमान ಮೇಯರ್ ಮಾಬಲ್ ಮಾರ್ಲಾ आणि पिंपळाच्या मुखांतर ही वस्ती समुच्चय उक्तायली आणि आपलो संदेश दिवन वाडोनींचा मंगळूरक इनलँड संस्थेची काणी बहु महत्वाची जावन आसा. इनलँड संस्थो सुमार वर्षांतून सुबीत निर्माण करच्या मुखांतर लोकांच्या विश्वासांचं मोगापात्र झाला म्हणालो. ಬೆಳೆಯುತ್ತಿರುವ ಮಂಗಳೂರು ನಗರದಲ್ಲಿ ನಮ್ಮ ಇನ್ಲ್ಯಾಂಡ್ ಎಕ್ಲಾನ್ ಅಂತ ಹೇಳುವಂತ ಹೊಸ ಒಂದು ನಮ್ಮ ಮನ್ನಗುಡ್ಡದ ಪರಿಸರದಲ್ಲಿ ಬರುವಂತಹ ಹೊಸ ಒಂದು ಕಟ್ಟಡ ಬಳ್ಳಾಲ್ಬಾಗ್ ಮನ್ನಗುಡ್ಡ ಅದರಲ್ಲಿ ನಡೆಯುವಂತಹ ಅತ್ಯುನ್ನತ ಸುಸಜ್ಜಿತವಾದ ವ್ಯವಸ್ಥಿತವಾದ ಪ್ರಸ್ತುತ ಜನರೇಷನ್ ಒಪ್ಪುವಂತ ಒಂದು ಅತ್ಯುತ್ತಮ ಕಟ್ಟಡವನ್ನು ನಿರ್ಮಾಣ ಆಗಿದೆ. ಇನ್ಲ್ಯಾಂಡ್ ಏನು ಸಂಸ್ಥೆ ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸುತ್ತೇನೆ. ಯಾಕೆಂತ ಹೇಳಿದ್ರೆ ಮಂಗಳೂರು ನಗರ ಬೆಳೆಯುತ್ತಿರುವಾಗ ನಮ್ಮ ಏನು ಮಾಹಿತಿ ತಂತ್ರಜ್ಞಾನದ ಮುಖೇನ ಅನೇಕ ಬದಲಾವಣೆ ತರುವಲ್ಲಿ ಸಿರಾಜ್ ಮತ್ತು ಅವರ ಮಕ್ಕಳು ಅದರ ಬದಲಾವಣೆ ತರ್ತಾ ಇದ್ದಾರೆ. ನಿಜವಾಗ್ಲೂ ಮಂಗಳೂರು ಮಹಾನಗರ ಪಾಲಿಕೆಗೆ ಹೆಮ್ಮೆ. ಯಾಕೆಂತ ಹೇಳಿದ್ರೆ ನಗರದಲ್ಲಿ ಅತ್ಯುನ್ನತ ಕಟ್ಟಡಗಳು ಬರುವಾಗ ನಗರದ ಶೋಭೆಯನ್ನು ಹೆಚ್ಚಿಸುತ್ತವೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಗಳೂರು ನಗರದಲ್ಲಿ ಬರುವಂತಹ ಪ್ರವಾಸಿಗರಿರ್ಬಹುದು ಅಥವಾ ಇಲ್ಲಿ ವಾಸಸ್ಥಾನ ಮಾಡುವವರಿರ್ಬಹುದು ಅವರೆಲ್ಲರಿಗೂ ಇಂಥ ವ್ಯವಸ್ಥಿತವಾದ ಏನು ಬಹುಮೋಡಿ ವಸತಿ ಸಂಕೀರ್ಣಗಳು ಬರುವಾಗ ನಿಜವಾಗಲೂ ಸಂತೋಷ ಆಗ್ತಾ ಇದೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಮಂಗಳೂರು ಇಲ್ಲಿ ವಾಸಿಸುವವರೆಲ್ಲರಿಗೂ ಶುಭವಾಗಲಿ. ಮುಂದಿನ ದಿನದಲ್ಲಿ ಇನ್ಲ್ಯಾಂಡ್ ಸಂಸ್ಥೆಯಿಂದ ಇನ್ನೂ ಅನೇಕ ಒಳ್ಳೆಯ ಕಟ್ಟಡಗಳು ಮತ್ತು ಅದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಸಹ ಜೊತೆಯಲ್ಲಿ ಬಂದು ನಮ್ಮ ನಗರ ಶೋಭೆ ತರುವಲ್ಲಿ ನಗರದ ವ್ಯವಸ್ಥೆಯನ್ನು ಇನ್ನೂ ಚೆಂದ ಕಾಣಿಸುವಲ್ಲಿ ಈ ಸಂಸ್ಥೆಗೆ ನಾನು ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. उपरांत इनलँड बिल्डर्स संस्थेचो अध्यक्ष तशेंच आडಳಿತ ನಿರ್ದೇಶಕ ಸಿರಾಜ್ ಅಹಮದ್ आणि इनलँड एटलॉन विषयी ಮಾಹಿತಿ दिली. ಇದು ತುಂಬಾ ಒಳ್ಳೆಯ ದಿನ. ಇವತ್ತು ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾವು ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿದ್ದೇವೆ. ಇನ್ಲ್ಯಾಂಡ್ ಎಕ್ಲಾನ್ ಅಂತ ಹೇಳಿದ್ರೆ ಮೀನಿಂಗ್ ಹೇಳಿದ್ರೆ ಸಿಂಬಲ್ ಆಫ್ ಸ್ಟೇಟಸ್. ಸೊ ಇಲ್ಲಿ ಬಹಳ ಅಪ್ಪರ್ ಕ್ಲಾಸ್ ಡಿಸೈನ್ ಅಪಾರ್ಟ್ಮೆಂಟ್ ನಾವು ಕಟ್ಟಿದ್ದೇವೆ. ಇದೊಂದು ಆರ್ಕಿಟೆಕ್ಟ್ ಬಾಂಬೆ ಅವರು. ಸೊ ಒನ್ ಆಫ್ ದ ಬೆಸ್ಟ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇನಾಗ್ರೇಷನ್ ಆಗಿದೆ. ವೆಲ್ ಡಿಸೈನ್ ವಿತ್ ಆಲ್ ದ ಅಮ್ಯುನಿಟೀಸ್. ಸೊ ಇದರಲ್ಲಿ ವಾಸಿಸುವವರಿಗೆಲ್ಲರಿಗೆ ನಾನು ತುಂಬಾ ಶುಭ ಹಾರೈಸ್ತೇನೆ ಮತ್ತು ನಮ್ಮ ಮೇಯರ್ ಸಾಹೇಬರು ಇದನ್ನು ಇನಾಗ್ರೇಷನ್ ಮಾಡಿದ ಅವರಿಗೂ ತುಂಬಾ ಹಾರೈಸ್ತೇನೆ ಮತ್ತು ಇಲ್ಲಿ ಬಂದಿರುವ ನಮ್ಮ ಗಣ್ಯರಿಗೂ ಹಾಗೂ ಮತ್ತು ಇಲ್ಲಿ ನಮ್ಮ ಡೆಪ್ಟಿ ಮೇಯರು ಬಂದಿದ್ದಾರೆ. ಡೆಪ್ಟಿ ಮೇಯರು ನಮ್ಮ ಒಟ್ಟಿಗಿದ್ದಾರೆ. ಅವರಿಗೂ ನಾನು ಅಭಿನಂದಿಸ್ತೇನೆ. ಮತ್ತೆ ಇಲ್ಲಿ ವಾಸಿಸುವವರಿಗೂ ಮತ್ತು ಇಲ್ಲಿ ಬಂದಿರುವ ನಮ್ಮ ಫ್ರೆಂಡ್ಸ್ಗೂ ನಮ್ಮ ಹಿತೈಷಿಗಳಿಗೂ ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ उपमेयर कविता, क्रेडೈ अध्यक्ष पुष्पराज जैन, प्लामा संस्थेचो आडಳಿತ निर्देशक पीएमए रजक आणि या संदर्भी हजर आसली.
ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Shubhamangalam Wedding Jewelry Collection by Joe Sarukar. Shubhamangalam Wedding Jewelry Collection by Joe Sarukar. Shubhamangalam Wedding Jewelry Collection by Joe Sarukar. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Tora, etc. Over 100 stalls and over 25 amusement family and children rides. Hurry! Book your stall today. Top national and international brands under one roof. Daily 4 p.m. to 9 p.m. Venue: Karavali Utsav Grounds, Mangala Stadium, Mangalore. Contact 944-8060-473 or 87222050. फ्लॅट लबंदरात जिल्ह्यातील चित्ररागी हाच्या फुडार होणार वैविध्य 2014 सांस्कृतिकोत्सव वर्धा बाजार तसेच संभ्रमात माण हाडलो हांगा एक नजर केल्या. श्री
India Domicile Projects presents Red Rocks Heights Apartment at Kulshekhar. Amenities we offer: Contact Property Deal Marketing and Project Management Company, Airport Road, Yeyadi, Mangalore. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು: ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kulshekhar, Kaikamba, Mangalore. Mobile 944-8284-203. Are you in need of finding the best way to celebrate an occasion? Are you wanting to lighten up your mood or tighten up your stomach? Do you want to taste the best of ingredients from around the world and the most exciting self-styled recipes that will tingle your taste buds? If yes, then stop thinking and get your taste buds start working at Craves, Deepa Paradise, Balmata, Mangalore. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. 9 महिना पहिले विमान यान राहुल मंगळूर कुवेत एअर इंडिया एक्सप्रेस विमानात अखेर प्रयाणाक चालन करले. 9 महिन्या पहिले विमानयान राहुल्या मंगळूर कुवेत एअर इंडिया एक्सप्रेस विमानाक अखेरेची पट्ट्यान प्रयाणाक चालन लाभला. ऑक्टोबर 20 आणि 7 तारखेर सकाळी 7:30 वरार हे विमान पट्ट्यान प्रयाण आरंभ करन असून या दिशेंत पुनरारंभ करूंक प्रयत्न करन आशिल्ल्या शासल जेअर लोबो या विमानांत कुवेताक प्रयाण केले. 15 किलोमीटर लोबो या संदर्भी ताज्या संख्या आशिल्ली. पहिल्या विमानयानांत प्रयाण केल्ल्या शासक जेअर लोबो
यासंदर्भी आमच्या बातमीदाराला मंगळूर कुवेत विमानयान पुनराರಂಭ केल्याविषयी माहिती दिली. ನಮ್ಮ ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಉತ್ತರ ಏನಂದ್ರೆ ಇಲ್ಲಿರುವಂತಹ ಈ ಒಂದು ಸೆಕ್ಟರ್ನಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದೆ. ಯಾಕಂದ್ರೆ ಅಷ್ಟೊಂದು ವಾಣಿಜ್ಯ ವ್ಯವಹಾರ ಸಿಗ್ತಾ ಇಲ್ಲ. ಎರಡನೇದಾಗಿ ನಾವರಲ್ಲಿ ಏರ್ಕ್ರಾಫ್ಟ್ಗಳು ಕೂಡ ವಿಮಾನಗಳು ಕೂಡ ಕಡಿಮೆ ಇವೆ. ಆದ್ರಿಂದ ರೀಇಂಟ್ರೊಡಕ್ಷನ್ ಸಾಧ್ಯ ಇಲ್ಲ ಅಂತ. ಮತ್ತೆ ಕಳೆದ ಜುಲೈಯಲ್ಲಿ ಪುನಃ ನಾವು ನಮ್ಮ ಇದು ಪ್ರಯತ್ನವನ್ನು ನಾವು ಮಾಡಿಲ್ಲ. ರೋಷನ್ ಬೇಗ್ ನಾನು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಮುಖ್ಯಮಂತ್ರಿ ಅವರ ಪ್ರತಿನಿಧಿಯಾಗಿ ರೋಷನ್ ಬೇಗ್ ಅವರು ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಏರ್ ಇಂಡಿಯಾ ಅಧ್ಯಕ್ಷರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರನ್ನು ಭೇಟಿ ಮಾಡಿ ಮಂಗಳೂರಿನ ಈ ಸಮಸ್ಯೆಯನ್ನು ಅವರಲ್ಲಿ ಹೇಳಿದಾಗ ಅವರಿಗೆ ಅದು ಮನದಟ್ಟಾಗಿತ್ತು. ಮತ್ತೆ ಈ ವಿಚಾರವನ್ನು ನಾವು ಪುನಃ ಸರಿ ಪರಿಶೀಲನೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅದರ ನಂತರ ನಾವು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ರಾಜ್ಯ ಮಿನಿಸ್ಟರ್ ಆಫ್ ಸ್ಟೇಟ್ ಸಿದ್ದೇಶ್ವರ ಅವರನ್ನು ಕೂಡ ಭೇಟಿ ಮಾಡಿ ಅವರನ್ನು ಕೂಡ ನಾವು ಮನವಿ ಮಾಡಿದ್ದೆವು. ಅದರ ಮೇರೆಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಒಂದು ವಿಮಾನವನ್ನು ಪುನಃ ಒಂದು ಆರಂಭ ಮಾಡಲಿಕ್ಕೆ ಮಂಗಳೂರಿನಿಂದ ಕ್ವೇಟನ್ಗೆ ವಾರದಲ್ಲಿ 3 ದಿವಸ ಆರಂಭ ಮಾಡಲಿಕ್ಕೆ ಅನುಮತಿಯನ್ನು ಈ ವಿಂಟರ್ ಶೆಡ್ಯೂಲ್ನಲ್ಲಿ ಅನುಮತಿಯನ್ನು ನೀಡಿ ಇವತ್ತು ಪ್ರಥಮವಾಗಿ ಆರಂಭಗೊಂಡಿದೆ. ಈಗ ಇದರಲ್ಲಿ ಇರುವಂತಹ ಬಹಳ ಪ್ರಾಮುಖ್ಯ ವಿಚಾರ ಏನಂದ್ರೆ ಯಾವುದೇ ವಿಮಾನವನ್ನು ಅಥವಾ ಯಾವುದೇ ಯಾನವನ್ನು ಆರಂಭ ಮಾಡಿಸಲಿಕ್ಕೆ ಸುಲಭ. ಆರಂಭ ಮಾಡಿದ ನಂತರ ಆರ್ಥಿಕವಾಗಿ ಅದಕ್ಕೆ ವಾಣಿಜ್ಯವಾಗಿ ಅದಕ್ಕೆ ವಾಪಸ್ ಆದಾಯ ಬಂದರೆ ಮಾತ್ರ ಈ ಸೆಕ್ಟರ್ಗಳು ಉಳಿಲಿಕ್ಕೆ ಮತ್ತು ಬೆಳೆಯಲಿಕ್ಕೆ ಸಾಧ್ಯವಾಗಿದೆ. ಅದೊಂದು ಬಹಳ ಒಂದು ಮುಖ್ಯವಾಗಿ ವಿಚಾರವನ್ನು ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಏರ್ ಇಂಡಿಯಾದವರು ನಮಗೂ ಕೂಡ ತಿಳಿಸಿದ್ದಾರೆ. ಆದ್ರಿಂದ ನಾನು ಮಂಗಳೂರಿನ ಈ ಕರಾವಳಿನ ಎಲ್ಲಾ ಪ್ರದೇಶದ ಪ್ರಯಾಣಿಕರಿಗೆ ನಾನು ಕೇಳ್ಕೊಳ್ಳೋದಂದ್ರೆ ಈ ಒಂದು ಸೆಕ್ಟರ್ಗೆ ಆದಷ್ಟು ಜಾಸ್ತಿ ರೀತಿಯಲ್ಲಿ ಪ್ಯಾಟ್ರನೈಸ್ ಮಾಡಿ ಈ ಸೆಕ್ಟರ್ ಅನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವು. ಸ್ಟಾರ್ಟ್ ಮಾಡಲಿಕ್ಕೆ ನಾವೀಗ ಪ್ರಯತ್ನ ಪಟ್ಟೆವು. ಕರ್ನಾಟಕ ಸರ್ಕಾರ ರೋಷನ್ ಬೇಗ್ ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು ಹೇಳ್ತೀನಿ. ನನ್ನ ಜೊತೆಯಲ್ಲಿ ಅವರು ವೈಯಕ್ತಿಕವಾಗಿ ಬಂದು ಬೆಂಗಳೂರು ಡೆಲ್ಲಿಗೆ ಬಂದು ಅವರು ಒತ್ತಾಯ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ಕೇಂದ್ರ ಸರ್ಕಾರದ ಸಿದ್ದೇಶ್ವರ ಅವರಿಗೂ ಕೂಡ ನಾನು ವೈಯಕ್ತಿಕ ಧನ್ಯವಾದ ಹೇಳ್ತೀನಿ. ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಏರ್ ಇಂಡಿಯಾದವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ಈಗ ಈ ಇಂಟ್ರೊಡ್ಯೂಸ್ ಆಗಿದ್ದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಇಲ್ಲಿಯ ಈ ಸೆಕ್ಟರ್ನಲ್ಲಿ ಪ್ರಯಾಣ ಮಾಡುವಂತಹ ಎಲ್ಲ ಜನರ ಮೇಲಿದೆ. ಎಲ್ಲ ಸ್ಟೇಟ್ಗೆ ಹೋಗುವಂತಹ ಯಾರು ಪ್ರಯಾಣಿಕರಿದ್ದಾರೆ ಅವರು ಏರ್ ಇಂಡಿಯಾವನ್ನು ಜಾಸ್ತಿ ಉಪಯೋಗ ಮಾಡಿ ಅದನ್ನು ಉಳಿಸಿ 3 ದಿವಸಕ್ಕೆ ಏನು ಈ ವಿಮಾನ ಈಗ ಆರಂಭವಾಗಿದೆ. ಇದು ಪ್ರತಿ ದಿವಸ ಮಂಗಳೂರಿನಿಂದ ಮಂಗಳೂರಿನಿಂದ ಸ್ಟೇಟ್ಗೆ ಈ ಒಂದು ವಿಮಾನಯಾನ ಆಗುವಂತೆ ಇದು ಅವಕಾಶ ಕೊಡಿಸಬೇಕು. ಇದಕ್ಕೆ ಜನರು ಬೆಂಬಲ ನೀಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. 2014 व्यावर्षाची रचना प्रशस्ती प्रकटणार. प्रशस्ती हातात करणे नोव्हेंबर 16 सांजे 6 वरार मंगळूरचे विरागर सभांतर झाले म्हणून पत्र प्रकटन कळयला. तुमचं मोळा मी गेल्या आमच्याकडे करतील तुमका देव बरे येवचे आपल्या प्रमुख खबरांनी परत पाहिल्या शेदोळ पर्यंत देव बरे.